ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಮಾವಿನಕಾಯಿ ಇಟ್ಟು ಒಂದು ಸ್ವೀಟ್ ಪಚ್ಚಡಿ. ಮಾವಿನಕಾಯಿ ಸೀಸನ್ ಇರಬೇಕಾದ್ರೆ ವಾರಕ್ಕೆ ಒಂದು ಸತಿ 2 ಸತಿ ಅದು ಇದು ಮಾಡಬೇಕು, ಯಾಕಂದರೆ ಅದು ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನಾನು ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಈ ಮಾವಿನಕಾಯಿ ಪಚ್ಚಡಿ ನೀವು ಒಂದು ಸತಿ ಮಾಡಿದ್ರೆ ಪದ್ಯ ಮಾಡ್ತೀರಾ, ಯಾಕಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ನಾನು ಇವತ್ತು ಸಿಪ್ಪೆ ಸುಲಿದ್ಬಿಟ್ಟು ಮಾಡಿದ್ದೀನಿ. ಸಿಪ್ಪೆ ಸಮೇತನೂ ಮಾಡ್ಬೋದು. ಸಿಪ್ಪೆ ಸುಲಿದ್ಬಿಟ್ಟು ಮಾಡಿ ನಾವು ಒಂದು ಕನ್ನಡಿ ಬಾಟ್ಲಲ್ಲಿ ಹಾಕಿ ಇಟ್ಕೊಂಡ್ರೆ ನಿಜವಾಗ್ಲೂ ಅದು ಹಂಗೆ ಇರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸಿಪ್ಪೆ ತೆಗೆದಿರೋದು ಕನ್ನಡಿ ಥರನೇ ಇರುತ್ತೆ ಅದು ಮಾವಿನಕಾಯಿ ಸ್ವೀಟು. ಇದನ್ನು ಹೆಂಗೆ ಮಾಡೋದು ಅಂದರೆ ತುಂಬಾ ಈಸಿ ರೆಸಿಪಿ ಇದು. ಇದಕ್ಕೆ ಬೇಕಾಗಿರೋದು ಬರೀ ಬೆಲ್ಲ, ಮನೇಲಿರೋ ಖಾರದ ಪುಡಿ, ಒಂದು ಸ್ವಲ್ಪ ಖಾರದ ಪುಡಿ, ಇಲ್ಲಾಂದರೆ ಸಾಂಬಾರು ಪುಡಿ. ಬನ್ನಿ ಫ್ರೆಂಡ್ಸ್, ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ನಾನು ಒಂದು 3 ಮಾವಿನಕಾಯಿ ತೊಗೊಂಡಿದ್ದೀನಿ, 1 kg ಮಾವಿನಕಾಯಿ. ಇದಕ್ಕೆ ಹುಳಿ ಮಾವಿನಕಾಯಿ ಚೆನ್ನಾಗಿರಲ್ಲ, ಅದು ತುಂಬ ಹುಳಿ ಇರುತ್ತೆ. ಅದರಿಂದ ನೀವು ಉಪ್ಪಿನಕಾಯಿ ಮಾವಿನಕಾಯಿ ತೊಗೋಬೇಡಿ, ತೋತಾಪುಳಿ ಮಾವಿನಕಾಯಿ ತೊಗೊಳ್ಳಿ. ಇದನ್ನು ಸಿಪ್ಪೆ ತೆಗೆದು ನಿಮ್ಗೆ ಎಷ್ಟು ಸೈಜ್ ಬೇಕು, ಯಾವ ಸೈಜ್ ಬೇಕೋ ಅದಕ್ಕೆ ತಕ್ಕಂಗೆ ನೀವು ಸೈಜ್ ಮಾಡ್ಕೊಳ್ಳಿ, ಚಿಕ್ಕದು ದೊಡ್ಡದು ಅಂತ. ಯಾಕಂದರೆ ಈ ಸೈಜ್ ಮುಖ್ಯ ಇಲ್ಲ, ಟೇಸ್ಟೇ ಮುಖ್ಯ ನಮಗೆ. ಫಸ್ಟು ಸಿಪ್ಪೆ ತೆಗೆದುಬಿಡಿ. ಸಿಪ್ಪೆ ಎಲ್ಲ ತೆಗೆದಿದ್ದಾಯ್ತು ನೋಡಿ, ಹಿಂಗೆ ಸಿಪ್ಪೆ ತೆಗಿಬೇಕು. ನಾನು ಒಂದು 3/4 kg ಬೆಲ್ಲ ತೊಗೊಂಡಿದ್ದೀನಿ, ಯಾಕಂದರೆ 3 ಮಾವಿನಕಾಯಿ. ನೀವು ಸ್ವೀಟ್ ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ನಾನೊಂದು 3/4 kg ಬೆಲ್ಲ ಕುಟ್ಬಿಟ್ಟು ಒಂದು ಸ್ವಲ್ಪ ನೀರು, ಒಂದು 1/4 ಲೋಟ ನೀರು ಸೇರಿಸಿ ಇದನ್ನು ಸ್ಟೌವಲ್ಲಿ ಕರಗಿಸ್ಕೊಳ್ಳೋಣ. ಪಾಕ ಏನೂ ಬೇಕಿಲ್ಲ, ಸುಮ್ಮನೆ ಬೆಲ್ಲ ಕರಗಿಸ್ಕೋಬೇಕು ಅಷ್ಟೇ. ಅದು ಕರಗಲಿ ಅಷ್ಟು ಬೇಗ ಮಾವಿನಕಾಯಿನ ನಾವು ಕಟ್ ಮಾಡಿ ಸೈಜು ನಿಮ್ಗೆ ಯಾವ ಸೈಜ್ ಬೇಕೋ ಅದಕ್ಕೆ ತಕ್ಕಂಗೆ ರೆಡಿ ಮಾಡ್ಕೊಳ್ಳಿ. ಇಲ್ಲಿ ನಾನು ಸಿಪ್ಪೆ ಎಲ್ಲ ತೆಗೆದು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸಿಪ್ಪೆ ಏನಕ್ಕೆ ತೆಗೆಯೋದಂದರೆ, ಸಿಪ್ಪೆ ಸಮೇತ ಮಾಡೋದಕ್ಕಿಂತ ಸಿಪ್ಪೆ ತೆಗೆದುಬಿಟ್ಟು ಮಾಡಿದ್ರೆ ಅದು ಕರಗಲ್ಲ, ಹಂಗೆ ಇರುತ್ತೆ. ಇನ್ನೊಂದು ಬೆಲ್ಲದ ಪಾಕ, ಅದು ಬರೀ ಬೆಲ್ಲನೂ ಹಾಕಿ ನಾನು ಮಾಡ್ತೀನಿ. ಜಾಸ್ತಿ ಕೆಲಸ ಇದ್ದರೆ ಸಿಪ್ಪೆ ಸಮೇತ ಬರೀ ಬೆಲ್ಲ ಹಾಕಿ ಮಾಡ್ತೀನಿ. ಇವತ್ತು ಬೆಲ್ಲದ ಪಾಕ ಮಾಡಿ ಮಾಡ್ತೀನಿ. ಇದು ಎಷ್ಟು ದಿವಸ ಆದರೂ ಚೆನ್ನಾಗಿರುತ್ತೆ. ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಈಗ ನಾವು ಸ್ವೀಟ್ ನೆಲ್ಲಿಕಾಯಿ ತೊಗೊಳ್ತೀವಲ್ಲ ಅಂಗಡಿಯಲ್ಲಿ, ಆ ಟೇಸ್ಟಲ್ಲಿರುತ್ತೆ. ಏನಂದರೆ ಸ್ವೀಟ್ ನೆಲ್ಲಿಕಾಯಿ ಡ್ರೈ ಆಗಿರುತ್ತೆ, ಇದು ಡ್ರೈ ಆಗಿರಲ್ಲ, ಸೇಮ್ ಹಂಗೆ ಇರುತ್ತೆ, ಕರಗಲ್ಲ, ಏನಿಲ್ಲ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ನಾನು ಕಟ್ ಮಾಡಿಕೊಂಡೆ ಎಲ್ಲ. ಈಗ ಅದನ್ನು ಒಂದು ಲೈಟಾಗಿ ಒಂದು ಒಗ್ಗರಣೆ. ಇದಕ್ಕೇನು ಒಗ್ಗರಣೆ ಅಂದರೆ ಬರೀ ಸಾಸಿವೆ, ಕರಿಬೇವು ಆಪ್ಷನ್ನು, ಬೇಡ ಅಂದರೆ ಬಿಡ್ಬೋದು. ಎಣ್ಣೆ ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ, ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸಿಡಿಲಿ. ಆದಷ್ಟು ತಳ ಗಟ್ಟಿ ಇರೋ ಪಾತ್ರೆ ಇಟ್ಕೊಳ್ಳಿ. ತಳ ಗಟ್ಟಿ ಇಲ್ಲ ಅಂದರೆ ನಿಮಗೆ ತಳ ಹಿಡಿಯುತ್ತೆ, ಅದು ಚೆನ್ನಾಗಿರಲ್ಲ ಟೇಸ್ಟು. ನಾನು ತಳ ಗಟ್ಟಿ ಇರೋ ಪಾತ್ರೆ ಇಟ್ಟಿದ್ದೀನಿ. ಈಗ ಕರಿಬೇವೆಲ್ಲ ಹಾಕಿದ್ದೀನಿ. ಕರಿಬೇವು ಹಾಕಿದ ತಕ್ಷಣ ಮಾವಿನಕಾಯನ್ನು ಸೇರಿಸಿ ಒಂದು 3-4 ನಿಮಿಷ ಫುಲ್ ಸಿಮ್ಮಲ್ಲಿ ಇಟ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸಿಮ್ಮಲ್ಲೇ ಇಟ್ಬಿಟ್ಟು ಫುಲ್ ಸಿಮ್ಮಲ್ಲಿ ಇಟ್ಬಿಟ್ಟು ಅದನ್ನು ಕಲಿಸ್ತಾ ಇರಿ, ಬಿಟ್ಬಿಡಬೇಡಿ. ಯಾಕಂದರೆ ಕೆಳಗಡೆ ಇರೋದು ಫ್ರೈ ಆಗಿರುತ್ತೆ, ಮೇಲಿರೋದು ಹಂಗೆ ಇರುತ್ತೆ. ಅದರಿಂದ ಒಂದು ಸ್ವಲ್ಪ ಮಧ್ಯೆ ಕಲಿಸ್ಕೊಳ್ಳಿ. ನೀವು ಒಂದು 3-4 ನಿಮಿಷ ಫುಲ್ ಸಿಮ್ಮಲ್ಲಿ ಇಟ್ಬಿಡಿ. ಪಾತ್ರೆ ಮಾತ್ರ ತಳ ಗಟ್ಟಿ ಇರೋದು ಇಟ್ಕೊಳ್ಳಿ. ಈ ಮಾವಿನಕಾಯಿ ಒಗ್ಗರಣೆಗೆ ಹಾಕಿ ಅದನ್ನು ನಾವು ಫ್ರೈ ಮಾಡ್ತಾ ಒಂದು ಘಮ ಬರುತ್ತೆ ನೋಡಿ, ವಾವ್. ಈಗ ಇದೆಲ್ಲ ಫ್ರೈ ಆಗಿದೆ ಮಾವಿನಕಾಯಿ, ಘಮ ಅಂತೂ ತುಂಬ ಚೆನ್ನಾಗಿದೆ. ಇದಕ್ಕೆ ಖಾರ ನಾನು 1 ಟೀ ಸ್ಪೂನು ಖಾರದ ಪುಡಿ, ಖಾರದ ಪುಡಿ ಹಾಕಿದ್ದೀನಿ. ನಿಮ್ಮ ಮನೇಲಿ ಖಾರದ ಪುಡಿ ಇಲ್ಲಾಂದರೆ ಏನು ತೊಂದರೆ ಏನಿಲ್ಲ. ಸಾರಿನ ಪುಡಿ ಇದ್ದರೆ ಸಾರಿನ ಪುಡಿ ಸೇರಿಸ್ಕೊಳ್ಳಿ. ಖಾರ ತುಂಬಾ ಹಾಕ್ಬೇಡಿ, ತುಂಬ ಕಡಿಮೆನೂ ಹಾಕ್ಬೇಡಿ, ಕರೆಕ್ಟಾಗಿದ್ರೇ ಚೆನ್ನಾಗಿದೆ. ಈಗ ನಾನು 1 ಟೀ ಸ್ಪೂನ್ ಹಾಕಿದ್ದೀನಿ ನೋಡಿ ಖಾರದ ಪುಡಿ. ಈ ಖಾರದ ಪುಡಿ ಸೇರಿಸಿ ಇನ್ನೊಂದು 2-3 ನಿಮಿಷ ಇದನ್ನು ಮತ್ತೆ ನಾವು ಫ್ರೈ ಮಾಡ್ಕೋಬೇಕು. ಮಾವಿನಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನೀರು ಜಾಸ್ತಿ ಎಲ್ಲ ಸೇರಿಸ್ಕೋಬಾರ್ದು ಇದಕ್ಕೆ, ಸುಮ್ಮನೆ ಒಂದು ಸ್ವಲ್ಪ ನೀರು ಚುಮ್ಸ್ಕೊಳ್ಳೋಣ. ನೀರು ಚುಮ್ಮಿಸ್ಕೊಂಡು ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪಲ್ಲ ಇದು, ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು. ಉಪ್ಪು, ಖಾರ, ಹುಳಿ, ಸ್ವೀಟು, ಇದು 4 ಇರುತ್ತೆ. ಉಪ್ಪು, ಖಾರ, ಹುಳಿ, ಸ್ವೀಟ್ ಅಂತ 4 ಇರುತ್ತೆ. ಇದು ಒಂದು ಮಜಾ, ತುಂಬಾ ಚೆನ್ನಾಗಿರುತ್ತೆ ಈ ಟೇಸ್ಟು. ಇದನ್ನು ಒಂದು ತಟ್ಟೆ ಹಾಕಿ ಈಗ ನಾನು ಮುಚ್ಚಿಬಿಡ್ತೀನಿ. ಫುಲ್ ಲೋ ಮೀಡಿಯಮ್ ಫ್ಲೇಮ್ಗಿಟ್ಟು ಮಧ್ಯೆ ನೀವು ಒಂದು ಸ್ವಲ್ಪ ಕಲಿಸ್ಕೊಡ್ಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಮಾವಿನಕಾಯಿ ಬೇಗನೆ ಬೆಂದೋಗುತ್ತೆ. ಮಾವಿನಕಾಯಿ ಬೆಂದ ಮೇಲೆ ನೀವು ಬೆಲ್ಲದ ಪಾಕ ಸೇರಿಸ್ಬೇಕು. ಬೆಲ್ಲದ ನೀರು ಪಾಕ ಮಾಡಿಲ್ಲ, ಅದನ್ನು
ಸುಮ್ಮನೆ ಬೆಲ್ಲ ಕರಗ್ಸೋಕ್ಕೆ ಇಟ್ಟಿದ್ದೀನಿ, ಕರಗ್ತಾ ಇದೆ ಈಗ. ಅದು ಮಧ್ಯ ಪ್ಲೇಟ್ ತೆಗೆದು ಅದು ಕಲಿಸ್ಕೊಡ್ತಾನೆ ಹೇಳಿ, ಯಾಕಂದರೆ ಬೇಗ ಅದು ಸೀದೋಗುತ್ತೆ, ತಳ ಹಿಡಿಯುತ್ತೆ. ನೀರು ನೋಡಿ, ನೀರು ಖಾಲಿಯಾಗಿದೆ. ಇನ್ನೊಂದು ಮಾವಿನಕಾಯಿನೂ ಬೆಂದಿದೆ. ಈಗ ನಾವು ಬೆಲ್ಲದ ಪಾಕ ಸೇರಿಸ್ಕೊಳ್ಳೋಣ. ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಬೆಲ್ಲದ ಪಾಕ ಸೇರಿಸ್ಕೊಳ್ಳೋಣ. ಈ ಬೆಲ್ಲದ ಪಾಕನ ಫಿಲ್ಟರ್ ಮಾಡ್ಕೊಳ್ಳೋಣ. ನಾನು ಟೀ ಫಿಲ್ಟರೇ ಇಟ್ಟು ಅದನ್ನು ಫಿಲ್ಟರ್ ಮಾಡ್ತೀನಿ ನೋಡಿ. ಕಸ ಕಡ್ಡಿ ಏನಾದರೂ ಇದ್ದರೆ ಮೇಲೆ ಹಂಗೆ ನಿಲ್ಲುತ್ತೆ. ಅದರಿಂದ ಒಂದು ಸ್ವಲ್ಪ ಫಿಲ್ಟ್ರ್ ಮಾಡ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. ಯಾಕಂದರೆ ತಿನ್ನಬೇಕಾದ್ರೆ ಕಸ ಮಣ್ಣು ಗಿಣ್ಣು ಸಿಗುತ್ತೆ, ಅದರಿಂದ ಒಂದು ಸ್ವಲ್ಪ ಫಿಲ್ಟ್ರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಫಿಲ್ಟರ್ ಮಾಡಿಕೊಂಡೆ. ಈಗ ಇದು ಲೋ ಮೀಡಿಯಮ್ ಫ್ಲೇಮಲ್ಲೇ ಒಂದು 5ರಿಂದ 6 7 ಹತ್ತತ್ರ ಒಂದು 10 ನಿಮಿಷ ಒಳಗಡೆ ಆಗ್ಬಿಡುತ್ತೆ. ಈ ಬೆಲ್ಲ ಎಲ್ಲ ಚೆನ್ನಾಗಿ ಗಟ್ಟಿಯಾಗಿ ಬರಬೇಕು, ಹಂಗೆ ಜಾಮೂನ್ ಥರ ಬರುತ್ತೆ. ಆಲ್ರೆಡಿ ಮಾವಿನಕಾಯಿ ಚೆನ್ನಾಗಿ ಬೆಂದಿದೆ. ಈಗ ನೀವು ಪಾಕ ಹಾಕಿದ ತಕ್ಷಣ ಅದು ಜಾಸ್ತಿ ಕರಗಲ್ಲ. ಮಾವಿನಕಾಯಿ ತುಂಬ ಮೊಸರಾಗ್ಬಿಡುತ್ತೆ, ಬೆಂದೋಗುತ್ತೆ ಅನ್ನೋ ಏನಿಲ್ಲ. ನೀವು ಯಾವ ರೇಂಜಲ್ಲಿ ಮಾವಿನಕಾಯಿ ಬೇಯಿಸಿದ್ದೀರೋ ಅದೇ ರೇಂಜಲ್ಲಿ ಇರುತ್ತೆ. ಮಾವಿನಕಾಯಿ ಅಂತೂ ಕರಗೋದೇ ಇಲ್ಲ. ನೀವು ಡೈರೆಕ್ಟಾಗಿ ಬೆಲ್ಲ ಹಾಕಿದ್ರೆ ಬೇಕಾದರೆ ಮಾವಿನಕಾಯಿ ಕರಗುತ್ತೆ, ಆದರೆ ಬೆಲ್ಲ ಪಾಕ ಮಾಡಿ ಹಾಕಿದ್ರೆ ಮಾವಿನಕಾಯಿ ಅಂತೂ ಕರಗಲ್ಲ. ಆದರೆ ಒಂದೇ ಒಂದು ಟಿಪ್ಸ್ ಏನಂದರೆ ಮಾವಿನಕಾಯಿ ಚೆನ್ನಾಗಿ ಬೆಂದಿರಬೇಕು. ಮಾವಿನಕಾಯಿ ಬೆಂದಮೇಲೆ ನೀವು ಬೆಲ್ಲದ ನೀರು ಸೇರಿಸ್ಕೊಳ್ಳಿ. ಫಸ್ಟೇ ಸೇರಿಸ್ಕೊಂಡ್ರೆ ಮಾವಿನಕಾಯಿ ಬೇಯಲ್ಲ. ಇದನ್ನು ಮಧ್ಯ ನೀವು ಇದನ್ನು ಕಲಿಸ್ಕೊಡ್ತಾನೆ ಹೇಳಿ. ಬೆಲ್ಲ ಹಾಕಿದ್ಮೇಲೆ ನೀರು ಜಾಸ್ತಿ ಸೇರುತ್ತೆ. ಬೆಲ್ಲದ ಪಾಕ ಹಾಕಿದ್ಮೇಲೆ ನೀರು ಬರುತ್ತೆ, ಆ ನೀರು ಜಾಸ್ತಿನೇ ಬಿಟ್ಕೊಳ್ಳುತ್ತೆ. ಒಂದು ಸ್ವಲ್ಪ ಅದನ್ನು ಕುದಿಸ್ಬಿಟ್ಟು ಚೆನ್ನಾಗಿ ಗಟ್ಟಿಯಾಗೋ ತನಕ ಇಟ್ಕೋಬೇಕು ನಾವು ನೋಡಿ. ಈಗ ಪಾಕ ಕಡಿಮೆ ಆಗಿದೆ, ನೀರು ಕಡಿಮೆ ಆಗಿದೆ, ನೀರಿನ ಅಂಶ ಕಡಿಮೆ ಆಗಿದೆ. ಈಗ ಕಲರ್ ಚೇಂಜ್ ಆಗಿದೆ ನೋಡಿ. ನೀವು ಬೆಲ್ಲ ಹೆಂಗೆ ಹಾಕ್ತಿರೋ ಅದಕ್ಕೆ ತಕ್ಕಂಗೆ ಇದು ಟೇಸ್ಟ್ ಬರೋದು. ಬೆಲ್ಲ ಒಂದು ಸ್ವಲ್ಪ ಇದಕ್ಕೆ ಜಾಸ್ತಿನೇ ಬೇಕು. ನೀವು ಅರ್ಧ kg ಮಾವಿನಕಾಯಿ ಅಂದರೆ ಅರ್ಧ kg ಬೇಕೇ ಬೇಕು. ನಾನು ಇವತ್ತು 3/4 kgನೇ ಹಾಕಿರೋದು. 1 kg ಮಾವಿನಕಾಯಿ ಸಿಪ್ಪೆಲ್ಲ ತೆಗೆದುಬಿಟ್ಟು ಇನ್ನೇನು ಹೆಚ್ಚು ಕಡಿಮೆ ಅಷ್ಟೇ ಬರುತ್ತೆ. ಅದನ್ನು ನಾನು 3/4 kg ಹಾಕಿದ್ದೀನಿ. 1 kg ಹಾಕೋದು ತುಂಬ ಚೆನ್ನಾಗಿರುತ್ತೆ. ದೊಡ್ಡವರು ಇಷ್ಟಪಡ್ತಾರೆ ಇದನ್ನು, ಸಣ್ಣ ಮಕ್ಕಳು ಇಷ್ಟಪಡ್ತಾರೆ ಈ ಪಚ್ಚಡಿನ. ಈ ಸೀಸನ್ ಮುಗಿಯೋ ತನಕ ವಾರಕ್ಕೊಂದು ಸತಿ ಅದು ನಮ್ಮ ಮನೇಲಿ ನಾನು ಮಾಡೇ ಮಾಡ್ತೀನಿ. ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ. ಒಂದು 2-3 ದಿವಸ ತನಕ ಅದು ಕೆಡಲ್ಲ. ನೀವು ಸಿಪ್ಪೆ ತೆಗೆದುಬಿಟ್ಟು ಮಾಡೋ ಮಾವಿನಕಾಯಿ ಸ್ವೀಟ್ ಮಾವಿನಕಾಯಿ ಪಚ್ಚಡಿ ಅಂತೂ ಒಂದು ವಾರದಲ್ಲ 10 ದಿವಸ ತನಕ ಹಂಗೆ ಇರುತ್ತೆ. ನೀವು ಆಚೆ ಇಟ್ಟರು ಹಂಗೆ ಇರುತ್ತೆ, ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇನ್ನೂ ಒಂದು 4 ದಿವಸ ಚೆನ್ನಾಗೇ ಇರುತ್ತೆ. ಯಾಕಂದರೆ ಟೇಸ್ಟು ಅದು ಮತ್ತು ಕೆಟ್ಟೋಗಲ್ಲ. ನಾವು ಪಾಕ ಮಾಡಿ ಮಾಡ್ತೀವಲ್ಲ, ಅದರಿಂದ ಅದು ಬೇಗ ಕೆಟ್ಟೋಗಲ್ಲ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದು ಇವತ್ತು ನಾವು ಮಾಡಿದ ತಕ್ಷಣ ತಿನ್ನೋದಕ್ಕಿಂತ ಮಾರನೇ ದಿವಸ ನಾಳೆ ನಾಡಿದ್ದಂತ ನಾವು ತಿಂದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅದು. ಇದನ್ನು ಸಾಂಬಾರು ಅನ್ನಕ್ಕೆ ಸೈಡ್ ಡಿಶ್ಶಾಗಿ ಇಟ್ಕೊಂಡು ತಿನ್ಬೋದು, ಅಥವಾ ಚಪಾತಿಗೆ ಜಾಮ್ ಥರನೂ ಇಟ್ಕೊಂಡು ತಿನ್ಬೋದು. ಆದರೆ ಜಾಮ್ ಥರ ತಿನ್ನಬೇಕಾದ್ರೆ ಮಾವಿನಕಾಯಿ ಚೆನ್ನಾಗಿ ಬೆಂದಿರಬೇಕು. ಮಾವಿನಕಾಯಿ ಬೆಂದು ಚೆನ್ನಾಗಿ ಮೊಸರು ಥರ ಆದಮೇಲೆ ನಾವು ಈ ಬೆಲ್ಲದ ಪಾಕ ಸೇರಿಸ್ಕೊಂಡ್ರೆ ಹಂಗೆ ಜಾಮ್ ಥರ ತುಂಬ ಚೆನ್ನಾಗಿರುತ್ತೆ. ಮಾವಿನಕಾಯಿ ಫ್ಲೇವರಲ್ಲಿ ನಾವು ಚಪಾತಿ ತಿನ್ಬೋದು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾನು ಜಾಸ್ತಿ ಸಾಂಬಾರು ಅನ್ನಕ್ಕೆ ನೆನೆಸ್ಕೊಳ್ಳೋಕ್ಕೆ ಇಟ್ಕೊಳ್ಳೋದು ನೋಡಿ. ಮಾವಿನಕಾಯಿ ಪಚ್ಚಡಿ, ಸ್ವೀಟ್ ಪಚ್ಚಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ನಿಮ್ಮ ಮನೇಲಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಈ ಟೇಸ್ಟು. ನೀವು ಮತ್ತೆ ಮಾಡ್ತೀರಾ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಒಳ್ಳೊಳ್ಳೆ ವಿಡಿಯೋ ಕೊಡ್ತಾ ಇರ್ತೀನಿ ಫ್ರೆಂಡ್ಸ್, ಎಲ್ಲ ಟ್ರೆಡಿಷ್ನಲ್ ರೆಸಿಪೀಸು. ಮುಂದಿನ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್.